ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಸರ್ಕಾರದಿಂದಲೇ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಫೈನಾನ್ಸ್ ಅವರು ಯಾರಾದ್ರೂ ಸಾಲ ಪಡ್ಕೊಂಡಿರೋ ಇದ್ರೆ ಮನೆಗೆ ಹೋಗಂಗಿಲ್ಲ, ಕಿರುಕುಳ ಕೊಡಂಗಿಲ್ಲ, ಪದೇ ಪದೇ ನೀವು ಟಾರ್ಚರ್ ಮಾಡಂಗಿಲ್ಲ ಅಂತ. ಆದ್ರೂ ಕೂಡ ಇಲ್ಲಿ ಫೈನಾನ್ಸ್ನವರು ಮನೆಗೆ ಹೋಗಿ ಕಿರುಕುಳ ಕೊಟ್ರು ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದು ಹೋಗಿದೆ. ಸುಗ್ರೀವಾಜ್ಞೆಗೂ ಕೂಡ ಹಾಗಾದ್ರೆ ಬೆಲೆ ಕೊಡಲ್ವಾ ಫೈನಾನ್ಸ್ನವರು ಅನ್ನೋದು ಪ್ರಶ್ನೆ ಇದೆ. ಫೈನಾನ್ಸ್ ಕಿರುಕುಳಕ್ಕೆ ನೊಂದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದು ಡೆತ್ ನೋಟ್ ಬರೆದಿಟ್ಟು ದಿನಸಿ ಅಂಗಡಿಯಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರಂತೆ ವ್ಯಕ್ತಿ. 44 ವರ್ಷದ ರಂಗನಾಥ್ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯಾಗಿದ್ದು ನೆಲಮಂಗಲದ ಕುದೂರು ಬಳಿಯ ಮುರೂರು ಹ್ಯಾಂಡ್ ಪೋಸ್ಟ್ ನಲ್ಲಿ ಆಗಿರುವ ಘಟನೆ ಇದು. ಮನೆ ಖರೀದಿಗಾಗಿ ಮುತ್ತೂಟ್ ಸೇರಿ ವಿವಿಧ ಫೈನಾನ್ಸ್ಗಳಲ್ಲಿ ಸಾಲ ಮಾಡ್ಕೊಂಡಿದ್ರಂತೆ ರಂಗನಾಥ್. 30 ಲಕ್ಷಕ್ಕೂ ಅಧಿಕ ಸಾಲ ಮಾಡ್ಕೊಂಡಿದ್ರು ರಂಗನಾಥ್. ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಆ ಸಾಲವನ್ನ ತೀರ್ಸಕ್ಕಾಗ್ಲಿಲ್ಲ. ಬಡ್ಡಿನೂ ಕೂಡ ಕಟ್ಟಕ್ಕಾಗಿರ್ಲಿಲ್ವಂತೆ ಇತ್ತೀಚೆಗೆ. ಹಂಗಾಗಿ ಫೈನಾನ್ಸ್ ಅವರು ಮನೆಗೆ ಬಂದ್ರು, ಅಂಗಡಿಗೆ ಬಂದ್ರು, ಕಿರುಕುಳ ಕೊಟ್ರು ಅನ್ನೋ ಕಾರಣಕ್ಕೆ ಮನನೊಂದು ಡೆತ್ ನೋಟ್ ಬರೆದಿಟ್ಟು ರಂಗನಾಥ್ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಎಲ್ಲೇ ಸಾಲ ಪಡೆದುಕೊಂಡಿದ್ರು ಕೂಡ ನೀವು ನೋಟಿಸ್ ಕೊಡಬೇಕೇ ಹೊರತು ಮನೆಗೆ ಹೋಗಿ ಟಾರ್ಚರ್ ಮಾಡಂಗಿಲ್ಲ, ಮನೆಗೆ ಹೋಗಿ ಮಾನ ಮರ್ಯಾದೆ ತೆಗೆಯೋ ರೀತಿಯಲ್ಲಿ ಗಲಾಟೆ ಕೂಡ ಮಾಡಂಗಿಲ್ಲ. ಈ ರೀತಿ ಪ್ರಕರಣಗಳು ರಾಜ್ಯದಲ್ಲಿ ಈ ಹಿಂದೆ ಜಾಸ್ತಿ ಆಗಿದ್ರಿಂದಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ. ಅದರಲ್ಲಿರುವಂತಹ ಷರತ್ತುಗಳನ್ನ ಮೀರಿ ಫೈನಾನ್ಸ್ ಅವರು ನಡ್ಕೊಳ್ಳೋ ಹಾಗೂ ಇಲ್ಲ, ಹಾಗೂ ಕೂಡ ನಡ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಈಗ ಆತ್ಮಹತ್ಯೆಗೆ ಶರಣಾಗಿರೋದ್ರಿಂದ ಕುಟುಂಬಸ್ಥರ ಆರೋಪ ಇರೋದು ಫೈನಾನ್ಸ್ನವರ ಕಿರುಕುಳದಿಂದಲೇ ಮನೆಯ ಮಗ ಆತ್ಮಹತ್ಯೆಗೆ ಶರಣಾಗಿರೋದು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದ್ರಿಂದ ಈಗ ಈ ಕುರಿತು ಒಂದು ಕೇಸ್ ಕೂಡ ದಾಖಲಾಗಿರೋದ್ರಿಂದ ಯಾವ ಫೈನಾನ್ಸ್ ಅವರು ಕಿರುಕುಳ ಕೊಟ್ಟಿದ್ದಾರಲ್ಲ ಅವರ ವಿರುದ್ಧ ಈಗ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿದೆ. ದಿನ ಬಂದು ಕಾಟ ಕೊಡ್ತಿದ್ರು. ನನ್ನ ತಮ್ಮನಿಗೆ ಹುಷಾರಿಲ್ಲ ಅಂತ ಹೋಗಿದ್ವಿ. ದಿನ ಬಂದು 2-3 ಬಾಟ್ಲು ತೆಗಿನೋರು ಚೆನ್ನಾಗಿ ನಡೀತಿತ್ತು. ಅವಾಗ ಕಟ್ಕೊಂಡು ಹೋಗ್ತಿದ್ರು. ಈಗ ಅವ್ರ ಕಿರುಕುಳದಿಂದ ಅವನು ಫೈನಾನ್ಸರು ಮತ್ತೆ ಮುತ್ತೂರು ಫೈನಾನ್ಸರು ಈ ಥರ ನನ್ನ ತಮ್ಮನಿಗೆ ಟಾರ್ಚರ್ ಕೊಟ್ಟು ಈ ಥರ ಮಾಡೋದು. ಒಬ್ಬ ಮಗ ಹೆಂಡತಿ ಕಾಯಿಲೆ ಈ ಥರ ಆಗದೆ ಏನು ಮಾಡೋಣ ಸರ್ ನಾವು? ಈ ಥರ ಬಡವರಿಗೆ ಕೊಟ್ಬಿಟ್ಟು ಈ ಥರ ಇವ್ರು ಹಿಂಸೆ ತೆಗೆದ್ಬಿಟ್ರೆ ಪ್ರಾಣನೇ ಕಳೆದ್ರೆ ಇವಾಗ ಪ್ರಾಣ ಯಾರು ತಂದು ಕೊಡ್ತಾರೆ? ತಂದು ಕೊಡ್ತಾರ ಸರ್? ನನ್ನ ತಮ್ಮ ಪ್ರಾಣನೇ ಕಳೆದ್ಬಿಟ್ರು. ನನಗೆ ಒಬ್ಬ ತಮ್ಮ ಅಂತ ಇದ್ದಾನೆ. ದಿನ ಬಂದು ಕಾಟ ಕೊಡ್ತಿದ್ರು. ನನ್ನ ತಮ್ಮನಿಗೆ ಹುಷಾರಿಲ್ಲ ಅಂತ ಹೋಗಿದ್ವಿ. ದಿನ ಬಂದು 2-3 ಬಾಟ್ಲಲ್ಲಿ